ವರ್ಷಗಳಿಂದ ಕೂಡ ಬಗೆಹರಿಯದೇ ಕಗ್ಗಂಟಾಗಿ ಉಳಿದಿದ್ದಂತಹ ವಿಚಾರ ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿಯನ್ನ ಕೊಡಬೇಕು ಅನ್ನುವಂತಹ ಸರ್ಕಾರದ ಪ್ರಯತ್ನ 2005ರಿಂದ ಇನ್ಫ್ಯಾಕ್ಟ್ ಬಹಳ ಜೋರಾಗಿದ್ದ ಈ ಸಂಬಂಧವಾದಂತಹ ಪ್ರಯತ್ನ ಶುರುವಾಗಿತ್ತು. ಸರ್ಕಾರದ ಮಟ್ಟದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಲಾಯಿತು. ಈಗ 20 ವರ್ಷಗಳು ಕಳೆದ ಮೇಲೆ ಒಳ ಮೀಸಲಾತಿಯ ಹಂಚಿಕೆಗೆ ಸಂಬಂಧಪಟ್ಟಂತೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಒಂದು ತೀರ್ಮಾನ ಕೈಗೊಳ್ಳಲಾಗಿದೆ. ಎಸ್ಸಿ ಸಮುದಾಯಗಳಿಗೆ ಮೀಸಲಿರುವ 15% ಮೀಸಲಾತಿಯನ್ನ ಬಲಗೈ ಮತ್ತು ಎಡಗೈ ಸೇರಿದಂತೆ ಇತರೆ ಎಸ್ಸಿ ಸಮುದಾಯಗಳ ನಡುವೆ ಹಂಚಿಕೆ ಮಾಡಬೇಕು. ಇದಕ್ಕಾಗಿ ದಶಕಗಳಿಂದ ಕೂಡ ಹೋರಾಟ ನಡೀತಾನೆ ಇತ್ತು. ಅದಕ್ಕೆ ಸಂಬಂಧಿಸಿದಂತೆ ಸರ್ಕಾರ ನೇಮಿಸಿದಂತಹ ಆಯೋಗಗಳು ವರದಿಗಳನ್ನು ಕೂಡ ಕೊಟ್ಟಿದ್ವು. ಆದರೆ ಆ ವರದಿಗಳನ್ನು ಆಧರಿಸಿ ಒಳ ಮೀಸಲಾತಿ ಜಾರಿಗೊಳಿಸುವಂಥದ್ದು ಜೇನುಗೂಡಿಗೆ ಕೈ ಹಾಕಿದಂತೆ ಆಗಿತ್ತು. ವಿಶೇಷವಾಗಿ ಎಡಗೈ ಸಮುದಾಯ ಒಳ ಮೀಸಲಾತಿಗಾಗಿ ದಶಕಗಳಿಂದ ಹೋರಾಟವನ್ನು ನಡೆಸ್ತಾ ಇತ್ತು. ಆದರೆ ಬಲಗೈ ಸಮುದಾಯ ಒಳ ಮೀಸಲಾತಿ ಹಂಚಿಕೆ ನಂತರ ನಮಗೆ ಅನ್ಯಾಯ ಆಗಬಾರದು ಅಂತ ಎಚ್ಚರಿಸ್ತಾ ಬಂದಿತ್ತು. ಕೊನೆಗೆ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳು ಕೂಡ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ ಅಂತೆಲ್ಲ ಘರ್ಜಿಸಿದ್ರು. ಇವತ್ತು ಎಲ್ಲರನ್ನೂ ಒಗ್ಗಟ್ಟಿನಿಂದ ಒಪ್ಪಿಸಿ ಒಳ ಮೀಸಲಾತಿಯನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. 25 ಅದು ಲೆಫ್ಟ್ಗೆ ಅವರ ಸಂಬಂಧಿತ ಜಾತಿಗಳಿಗೆ ಗ್ರೂಪ್ ಎ ಅದೇ ಸಂಬಂಧಿತ ಜಾತಿಗಳು ಗ್ರೂಪ್ ಎ. ಗ್ರೂಪ್ ಬಿ ನಲ್ಲಿ 6% ಕೊಟ್ಟಿದ್ವಲ್ಲ ಹಿಂದೆ, ವಲಯರು ಮತ್ತು ಅದಕ್ಕೆ ಸಂಬಂಧಿತ ಜಾತಿಗಳು ಅವ್ರಿಗೆ 6 ಕೊಟ್ಟಿದ್ದು, ಅದಕ್ಕೆ 5.25. ಬೋವಿ, ಲಂಬಾಣಿ, ಕೊರ್ಚ, ಕೊರಮ ಮತ್ತು 59 ಅಲೆಮಾರಿ ಜಾತಿಗಳು ಇವೆಲ್ಲ ಸೇರಿ 4.5. ಇದು ಸರ್ವಾನುಮತದಿಂದ ತೀರ್ಮಾನ ಆಗಿರತಕ್ಕಂಥದ್ದು. ಇನ್ನು ಸುಪ್ರೀಂ ಕೋರ್ಟ್ನ ಇತ್ತೀಚಿನ ತೀರ್ಪಿನ ಅನ್ವಯ ರಾಜ್ಯದಲ್ಲಿ ಸದ್ಯ ಅಸ್ತಿತ್ವದಲ್ಲಿರುವಂತಹ ಎಸ್ಸಿ ಮೀಸಲಾತಿ ಪ್ರಮಾಣವಾಗಿರುವಂತಹ 15%ರಲ್ಲೇನೆ ಒಳ ಮೀಸಲಾತಿ ವರ್ಗೀಕರಣ ಮಾಡಲಾಗಿದೆ. ಎಡಗೈ ಸಮುದಾಯಕ್ಕೆ 5.25% ಒಳ ಮೀಸಲಾತಿಯನ್ನ ರಾಜ್ಯ ಸರ್ಕಾರ ಕೊಡೋದಕ್ಕೆ ತೀರ್ಮಾನಿಸಿದೆ. ಹಾಗೆಯೇ ಬಲಗೈ ಸಮುದಾಯಕ್ಕೂ ಕೂಡ 5.25% ಪಾಲನ್ನು ನೀಡಲಾಗಿದೆ. ಇನ್ನು ಎಸ್ಸಿಯಲ್ಲಿ ಬರುವಂತಹ ಸ್ಪೃಶ್ಯ ಸಮುದಾಯಗಳಾಗಿರುವಂತಹ ಬಂಜಾರ ಸಮುದಾಯ ಇರಬಹುದು, ಕೊರಮ, ಕೊರಚ ಮತ್ತು ಭೋವಿ ಸಮುದಾಯ, ಅದರ ಜೊತೆಗೆ 59 ಅಲೆಮಾರಿ ಸಮುದಾಯಗಳು, ಹೀಗೆ ಒಟ್ಟು ಸೇರಿಸಿದಾಗ 63 ಜಾತಿಗಳಿಗೆ ಸೇರಿ 4.50% ಮೀಸಲಾತಿಗೆ ರಾಜ್ಯ ಸರ್ಕಾರದ ಸಚಿವ ಸಂಪುಟ ಸಭೆ ಒಪ್ಪಿಗೆಯನ್ನು ನೀಡಿದೆ. ಎಸ್ಸಿ ಸಮುದಾಯದಲ್ಲೇ 3 ವಿಂಗಡಣೆ ಇದ್ದು, ಎಡಗೈ ಸಮುದಾಯಕ್ಕೆ 5.25% ಮೀಸಲಾತಿ ಸಿಗಲಿದೆ. ಮಾದಿಗ, ಚಾಮರ ಅಥವಾ ಚಮಾರ, ಆದಿಜಾಂಬವ, ಚೆನ್ನದಾಸ, ಚೆನ್ನಯ್ಯ, ಮಾದಿಗ, ದಾಸು, ತೋಟಿ ಸೇರಿದಂತೆ 18 ಜಾತಿಗಳು ಇದರೊಳಗಡೆ ಬರ್ತವೆ. ಇನ್ನು ಬಲಗೈ ಸಮುದಾಯದಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ, ಛಲವಾದಿ ಸೇರಿದಂತೆ ಒಟ್ಟು 20 ಜಾತಿಗಳು ಈ ಒಂದು ಬಲಗೈ ಸಮುದಾಯದ ಅಡಿಯಲ್ಲಿ ಬರುವಂಥದ್ದು. ಹಾಗೆಯೇ ಸ್ಪೃಶ್ಯ ಸಮುದಾಯದಲ್ಲಿ ಬರುವಂತಹ ಲಂಬಾಣಿ, ಭೋವಿ, ಕೊರಮ, ಕೊರಚ ಈ 4 ಪ್ರಮುಖ ಸಮುದಾಯಗಳು ಮತ್ತು ಇದರ ಜೊತೆಗೆ ಇರುವಂತಹ 59 ಸಣ್ಣ ಸಣ್ಣ ಅಲೆಮಾರಿ, ಅರೆ ಅಲೆಮಾರಿ ಸಮುದಾಯಗಳಿದ್ದಾವೆ. ಇವೆಲ್ಲರನ್ನು ಕೂಡ ಸೇರಿಸಿ 4.25% ನೀಡಲಾಗಿದೆ. ಇಲ್ಲಿ ಹೊಸ ಮೀಸಲು ವರ್ಗೀಕರಣ ಅನೌನ್ಸ್ ಮಾಡ್ತಾ ಇದ್ದರೆ ನೇಮಕಾತಿಗೆ ಕಾದು ಕುಳಿತಿರುವಂತಹ ಯುವಕರಲ್ಲಿ ಹೊಸದೊಂದು ಆಶಾವಾದ ಮೂಡಿದೆ. ಯಾಕಂದರೆ ರಾಜ್ಯ ಸರ್ಕಾರದಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಸರಿಸುಮಾರು 2 ಲಕ್ಷಕ್ಕೂ ಹೆಚ್ಚು. ಇದರಲ್ಲಿ 56,432 ಹುದ್ದೆಗಳ ನೇಮಕಾತಿಗೆ ರಾಜ್ಯ ಸರ್ಕಾರ ಈಗಾಗಲೇ ನಿರ್ಧಾರವನ್ನು ಕೈಗೊಂಡಿದೆ. ಆದರೆ ಒಳ ಮೀಸಲಾತಿ ಹಂಚಿಕೆ ಆಗೋ ತನಕ ಈ ನೇಮಕಾತಿ ಆದೇಶ ಹೊರಬೀಳುವಂತಿಲ್ಲ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿಂದಿನ ನೇಮಕಾತಿ ನೋಟಿಫಿಕೇಶನ್ ಅನ್ನು ವಾಪಸ್ ಪಡೆದು ಇಂದಿನ ತೀರ್ಮಾನದಂತೆ, ಅಂದರೆ ಇವತ್ತು ಸಂಪುಟ ಸಭೆಯಲ್ಲಿ ಕೈಗೊಂಡಿರುವ ತೀರ್ಮಾನದ ಪ್ರಕಾರ ನೇಮಕಾತಿಯ ಹೊಸ ನೋಟಿಫಿಕೇಶನ್ ಹೊರಡಿಸುವುದಾಗಿ ಹೇಳಿದ್ದಾರೆ. ನಮ್ಮ ಪಕ್ಷದ ನಿಲುವು ಸಮಪಾಲು ಸಮಬಾಳು ಅಂತಕ್ಕಂಥದ್ದು. ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂಥ ಪಕ್ಷ, ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂಥ ಪಕ್ಷ, ಯಾರಿಗೂ ಅನ್ಯಾಯ ಆಗಬಾರ್ದು. ಅದಕ್ಕೋಸ್ಕರನೇ ಸ್ವಲ್ಪ ವಿಳಂಬ ಆಯಿತು. ವಿಳಂಬ ಆದರೂ ಕೂಡ ಒಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ಮಾಡಿದ್ದೀವಿ. ಒಳ ಮೀಸಲಾತಿ ಸಮಸ್ಯೆ ಇದೆಯಲ್ಲ, ಇದಕ್ಕೆ ಪರಿಹಾರವನ್ನು ಕಂಡುಹಿಡಿತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಕೊಟ್ಟ ಮಾತು
ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೀಗೆ ಒಳ ಮೀಸಲಾತಿ ಹಂಚಿಕೆಯನ್ನು ಘೋಷಣೆ ಮಾಡ್ತಾ ಇದ್ದಂತೆ ಅವರಿಗೆ ಎಸ್ಸಿ ಸಮುದಾಯಗಳ ಪರವಾಗಿ ಗುಲಾಬಿ ಹಾರವನ್ನು ಹಾಕಿ ಸನ್ಮಾನವನ್ನು ಮಾಡಲಾಯಿತು. ಆ ಮೂಲಕ ನಾವು ಈ ಒಳ ಮೀಸಲಾತಿಯನ್ನು ಒಪ್ಪಿಕೊಂಡಿದ್ದೀವಿ ಅಂತೇಳಿ ಕಾಂಗ್ರೆಸ್ನಲ್ಲಿರುವಂತಹ ಎಡಗೈ ಮತ್ತು ಬಲಗೈ ಸಮುದಾಯದ ನಾಯಕರುಗಳು ಸಿಹಿಯನ್ನು ಕೂಡ ತಿನ್ನಿಸಿ ಸಂಭ್ರಮಿಸಿದರು. ಸಿದ್ದರಾಮಯ್ಯನವರ ಸಂಪುಟದ ಸಚಿವರು ಕೂಡ ಸರ್ಕಾರದ ನಿರ್ಧಾರಕ್ಕೆ ಅಥವಾ ಸಂಪುಟ ಸಭೆಯ ನಿರ್ಧಾರಕ್ಕೆ ಸಮ್ಮತಿಯನ್ನು ಘೋಷಿಸಿದ್ದಾರೆ. ಒಂದು ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಂಪುಟ ತೆಗೆದುಕೊಂಡಿದೆ. ಅದಕ್ಕಾಗಿ ನಾನು ಎಲ್ಲ ಸಮುದಾಯಗಳ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇದು ಒಂದು ಐತಿಹಾಸಿಕವಾದಂಥ ನಿಲುವು. ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಇರ್ತಕ್ಕಂಥ ಬದ್ಧತೆ, ಸಾಮಾಜಿಕ ನ್ಯಾಯದಲ್ಲಿರ್ತಕ್ಕಂಥ ಬದ್ಧತೆ ಅನುಗುಣವಾಗಿ ಕೊಟ್ಟ ಮಾತಿನಂತೆ ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು ಚುನಾವಣಾ ಪ್ರಣಾಳಿಕೆ ಅಧ್ಯಕ್ಷರಾಗಿ ಒಳ ಮೀಸಲಾತಿ ಕೊಡ್ತೇವೆ ಅಂತ ಪ್ರಣಾಳಿಕೆ ಹೇಳಿದರು. ಈ ಎಲ್ಲ ವಿಷಯದ ಬದ್ಧತೆಯಿಂದ ಒಂದು ಐತಿಹಾಸಿಕ ತೀರ್ಮಾನ ಮಾಡಿದ್ವಿ. ನಾವೆಲ್ಲರೂ ಸಂತೋಷದಿಂದ ಒಕ್ಕೊರಲಿಂದ ಈ ತೀರ್ಮಾನ ಮಾಡಿದ್ವಿ. ಮುಖ್ಯಮಂತ್ರಿಗಳ ಗಟ್ಟಿ ನಿಲುವಿಗೆ ಇಡೀ ರಾಜ್ಯದ 101 ಜಾತಿಗಳು ಕೂಡ ಅವರಿಗೆಲ್ಲರಿಗೂ ಸಮಾನವಾದಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾವೆಲ್ಲ ಒಟ್ಟಿಗೆ ಅವರಿಗೆ ಧನ್ಯವಾದಗಳನ್ನು ಹೇಳೋಣ. 30 ವರ್ಷಗಳ ಹೋರಾಟ, ಅದ್ರ ಜೊತೆಗೆ ಎಷ್ಟು ಮಂದಿ ಮುಖ್ಯಮಂತ್ರಿಗಳಾದರು, ಎಷ್ಟು ಪಾರ್ಟಿಯವರು ಬಂದು ಹೋದರು, ಆ ಕಗ್ಗಂಟನ್ನು ಬಗೆಹರಿಸಲಾರದೆ ಹಾಗೆ ಬಿಟ್ಟು ಹೋದರು. ಆದರೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಸರ್ವ ಜಾತಿ ಜನಾಂಗದವ್ರನ್ನ ಒಗ್ಗೂಡಿಸಿಕೊಂಡು ಅಂತಹ ಕಗ್ಗಂಟನ್ನು ಬಗೆಹರಿಸ್ತಕ್ಕಂಥ ಮುಖ್ಯಮಂತ್ರಿಗಳು ನಾನು ವಿಶೇಷವಾದ ಅಭಿನಂದನೆ. ಇಲ್ಲಿ ಎಸ್ಸಿ ಬಲಗೈ ಮತ್ತು ಎಡಗೈ ಸಮುದಾಯದ ನಾಯಕರುಗಳು ಒಳ ಮೀಸಲಾತಿ ಹಂಚಿಕೆಯನ್ನು ಒಪ್ಕೊಳ್ತಾ ಇದ್ದಾರೆ. ವಿಶೇಷವಾಗಿ ಸರ್ಕಾರದಲ್ಲಿರುವಂತಹ ಸಚಿವರುಗಳಂತೂ ಇದನ್ನು ಮುಕ್ತ ಕಂಠದಿಂದ ಹೊಗಳ್ತಾ ಇದ್ದಾರೆ, ಒಪ್ಕೊಳ್ತಾ ಇದ್ದಾರೆ. ಆದರೆ ಇದರ ನಡುವೆ 4.5% ಒಳಗಡೆ ಅಲೆಮಾರಿ ಸಮುದಾಯವನ್ನು ಸೇರಿಸಿರೋದಕ್ಕೆ ಅಥವಾ ಈ ಹಿಂದೆಯೂ ಕೂಡ ಇದೇ ಸಿ ಕೆಟಗರಿಯಲ್ಲಿ ಅಲೆಮಾರಿ ಸಮುದಾಯವನ್ನು ಸೇರಿಸಿರೋದಕ್ಕೆ ಹೋರಾಟಗಳು ನಡೆದಿದ್ವು. ಈಗಲೂ ಕೂಡ ಆ ಸಮುದಾಯಗಳ ಪರವಾಗಿ ನಿಂತಿರುವಂಥವರು ತಮ್ಮ ಟೀಕೆಯನ್ನು ವ್ಯಕ್ತಪಡಿಸಿದ್ದಾರೆ, ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ 5.25 ಹೆಂಗೆ ನೀವು ಅರೈವ್ ಆಗ್ತೀರಿ? ವಾಟ್ ಇಸ್ ದ ಬೇಸಿಸ್ ಫಾರ್ ದಟ್? ಯು ಹ್ಯಾವ್ ಎಂಪರಿಕಲ್ ಡೇಟಾ ಫಾರ್ ದಟ್? ನಾಗಮೋಹನ್ ದಾಸ್ ಹೇಳಿದಾರ, ಸದಾಶಿವ ಕಮಿಷನ್ ಹೇಳಿದ್ಯಾ, ಯಾರು ಹೇಳಿದಾರೆ? ನಿಮ್ ಇಷ್ಟ ಪ್ರಕಾರ ಹಂಚ್ಕೊಂಡು ಹೋಗೋದು ಅಂದ್ರೆ ಏನ್ ಕಡೆಪುರಿನ ಇದು? ದಿಸ್ ಇಸ್ ಅಕ್ಟರ್ ನಾನ್ ಸೆನ್ಸ್ ಅಂತದಪ್ಪ. ನಾನು ಬಹಳ ಫ್ರಾಂಕ್ ಆಗಿ ಹೇಳ್ತಾ ಇದ್ದೀನಿ. ಅಲೆಮಾರಿಗಳನ್ನ ಇನ್ನೆಷ್ಟು ನಾಶ ಮಾಡ್ತಾ ಇದ್ದಾರೆ. ಅಲೆಮಾರಿಗಳಿಗೆ ಇದುವರೆಗೂ ಕೂಡ ಏನೂ ಕೊಟ್ಟಿರಲಿಲ್ಲ. ಈಗ ಇದರಿಂದಾಗಿ ಇನ್ನಷ್ಟು ಅನ್ಯಾಯ ಆಗ್ತಾ ಇದೆ ಅವರಿಗೆ. ಹೀಗೆ ಅಲೆಮಾರಿ ಸಮುದಾಯಗಳ ಆಕ್ಷೇಪದ ನಡುವೆನೇ ರಾಜ್ಯ ಸರ್ಕಾರವೇನೋ ಒಳ ಮೀಸಲಾತಿಯನ್ನು ಘೋಷಣೆ ಮಾಡಿ ಅದನ್ನು ಹಂಚಿಕೆ ಮಾಡಿದ್ದೀವಿ ಅನ್ನುವಂತಹ ಸಂಭ್ರಮದಲ್ಲಿದ್ದಾರೆ, ವಿಶ್ವಾಸದಲ್ಲಿದ್ದಾರೆ. ಇದನ್ನು ಸಮುದಾಯಗಳು ಒಪ್ಕೊಳ್ತಾರೆ ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ನಾಯಕರ ಸಮ್ಮತಿ ಸೂಚಿಸಿದರೂ ಕೂಡ ಎಲ್ಲ ಸಮುದಾಯಗಳು ಯಾವ್ಯಾವ ರೀತಿಯಲ್ಲಿ ಈ ಮೀಸಲಾತಿ ಹಂಚಿಕೆ ನಿರ್ಧಾರವನ್ನು ಸ್ವೀಕರಿಸ್ತಾರೆ ಅನ್ನೋದರ ಆಧಾರದ ಮೇಲೆ ಇದು ಮುಂದೆ ಯಾವ ಸ್ವರೂಪದಲ್ಲಿ ಜಾರಿ ಆಗುತ್ತೆ ಅನ್ನೋದನ್ನು ನೋಡಬೇಕು. ಅದರ್ವೈಸ್ ಅದಕ್ಕೆ ಮತ್ತೆ ಕಾನೂನಿನ ತೊಡಕುಗಳು ಎದುರಾಗುವಂತಹ ಸಾಧ್ಯತೆ ಇದ್ದೇ ಇದೆ. ಈಗ ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ನಿನ್ನೆಯಷ್ಟೇ ಪಶ್ಚಿಮ ಬಂಗಾಳದಲ್ಲಿ ಮೊದಲ ಹಂತದ ಮತದಾನ ಆಗಿದೆ. ಇನ್ನೂ ಕೂಡ 142 ಕ್ಷೇತ್ರಗಳಲ್ಲಿ ಏಪ್ರಿಲ್ 29ಕ್ಕೆ ಮತದಾನ ಆಗಬೇಕಾಗಿದೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ ನಿನ್ನೆ ನಡೆದಂತಹ ದಾಖಲೆಯ ಮತದಾನವನ್ನು ಮುಂದಿಟ್ಟುಕೊಂಡು ಬಿಜೆಪಿಯವರ ದಿಲ್ ಖುಷ್ ಆಗಿದೆ. ಇದಕ್ಕೆ ಕಾರಣ ಬಿಜೆಪಿ ನಡೆಸಿರುವಂತಹ ಲೆಕ್ಕಾಚಾರಗಳು. ಅವರ ಪ್ರಕಾರ ಈಗಲೂ ಕೂಡ ಬಿಜೆಪಿ ಗೆಲುವಿನ ದಡವನ್ನು ಸೇರುವ ಹೊಸ್ತಿಲಲ್ಲಿ ನಿಂತಿದೆ. 15 ವರ್ಷಗಳಿಂದ ಆಡಳಿತ ನಡೆಸ್ತಾ ಇರುವಂತಹ ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ ಆಡಳಿತ ಅಲೆ ಇದೆ ಅನ್ನುವಂಥದ್ದು ಈ ಮತದಾನವನ್ನು ನೋಡಿದಂತಹ ಬಿಜೆಪಿಯವರ ಲೆಕ್ಕಾಚಾರ. ಬದಲಾವಣೆಗಾಗಿ ಬಿಜೆಪಿಗೆ ಮತ ಹಾಕಿದ್ದಾರೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಹೇಳ್ತಾ ಇದ್ದಾರೆ. ಮೊದಲ ಹಂತದಲ್ಲಿ 152 ಕ್ಷೇತ್ರಗಳಲ್ಲಿ ಮತದಾನ ಆಗಿದ್ದು 110ಕ್ಕೂ ಹೆಚ್ಚು ಕಡೆ ಬಿಜೆಪಿ ಗೆಲ್ಲುತ್ತೆ ಅನ್ನುವ ವಿಶ್ವಾಸವನ್ನ ಅಮಿತ್ ಶಾ ಅವರು ವ್ಯಕ್ತಪಡಿಸಿದ್ದಾರೆ. ಎರಡನೇ ಹಂತದಲ್ಲಿ ಪ್ರಚಂಡ ಬಹುಮತ ಬಿಜೆಪಿಗೆ ಸಿಗಲಿದೆ ಅನ್ನುವಂಥದ್ದು ಅಮಿತ್ ಶಾ ಅವರ बड़ा दೊಡ್ಡ विश्वास है। और मैं स्पष्ट रूप से आपको बताना चाहता हूं 152 सीटों में से 110 से ज्यादा सीटें भारतीय जनता पार्टी जीतने जा रही है। इसका मतलब है कि दूसरे चुनाव चरण को मिलाकर हम प्रचंड बहुमत के साथ बंगाल में शुद्ध रूप से भारतीय जनता पार्टी की सरकार बनाने वाले हैं। ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಮಮತಾ ಬ್ಯಾನರ್ಜಿ ಕೂಡ ಭವಿಷ್ಯ ನುಡಿದಿದ್ದಾರೆ. ಬಿಜೆಪಿ ಗೆದ್ದು ಬಿಟ್ಟರೆ ಹೊರ ರಾಜ್ಯದವರ ಕೈಗೆ ಬಂಗಾಳವನ್ನು ಒಪ್ಪಿಸುತ್ತೆ ಬಿಜೆಪಿ ಅಂತಾನು ಕೂಡ ಆರೋಪ ಮಾಡಿದ್ದಾರೆ. ಆದರೆ ಬಂಗಾಳದ ಬಿಜೆಪಿ ಕಾರ್ಯಕರ್ತನೇ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ ಅಮಿತ್ ಶಾ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. मैं दीदी को बताना चाहता हूं, दीदी बंगाल का अगला मुख्यमंत्री बंगाल में ही जन्म लेने वाला, बंगाली मीडियम में पढ़ा लिखा,
और बंगाली बोलने वाला होगा, इतना ही है कि आपका भतीजा नहीं होगा, वो भारतीय जनता पार्टी का कार्यकर्ता होगा। अगली सरकार बंगाल के ही भारतीय जनता पार्टी के कार्यकर्ता ने बनानी है।